ಮುಂದುವರೆದ ಭಾಗ 2ಕ್ಕೆ ಎಲ್ಲರಿಗೂ ಸ್ವಾಗತ ಬಯಸುತ್ತಾ ಮುಂದಿನ ಸಂಚಿಕೆಯಲ್ಲಿ ಅಶೋಕನ ಧರ್ಮದ ಬಗ್ಗೆ ತಿಳಿಯೋಣ ಬನ್ನಿ. ಬೌದ್ಧ ಧರ್ಮವನ್ನು ರಾಜ್ಯ ಧರ್ಮವಾಗಿ ಮಾಡಿದ ಅಶೋಕನು ಬೌದ್ಧ ಧರ್ಮವನ್ನು ಇಡೀ ಪ್ರಪಂಚಕ್ಕೆ ಪರಿಚಯಿಸುವುದು ಅವನ ಮುಖ್ಯ ಗುರಿಯಾಗಿತ್ತು. ಈ ಮೂಲಕ ಅಶೋಕನು ತನ್ನ ಇಬ್ಬರು ಮಕ್ಕಳು ರಾಹುಲ ಹಾಗೂ ಸಂಘಮಿತ್ರೆಯನ್ನು ಬೋಧಿ ವೃಕ್ಷದೊಂದಿಗೆ ಬೌದ್ಧ ಧರ್ಮದ ಪ್ರಚಾರಕ್ಕಾಗಿ ಸಿಲೋನ್ ದೇಶಕ್ಕೆ ಕಳುಹಿಸಿದನು. ನಂತರ ಚೀನಾ, ನೇಪಾಳ, ಮಯನ್ಮಾರ್, ಭೂತಾನ್ ಮುಂತಾದ ಹಲವಾರು ಕಡೆ ಅನೇಕ ಮಂದಿಯ ಮೂಲಕ ಧರ್ಮ ಪ್ರಚಾರದ ಕಾರ್ಯಗಳಲ್ಲಿ ಅಶೋಕನು ತೊಡಗಿಕೊಂಡನು. ಮೂರನೇ ಬೌದ್ಧ ಸಮ್ಮೇಳನವು ಕ್ರಿಸ್ತ. ಪೂರ್ವ 250ರ ಸುಮಾರಿಗೆ ಪಾಟಲಿಪುತ್ರದ ಅಶೋಕರಾಮ ವಿಹಾರದಲ್ಲಿ, ಈಗಿನ ಪಾಟ್ನಾ, ಚಕ್ರವರ್ತಿ ಅಶೋಕನ ಆಶ್ರಯದಲ್ಲಿ ನಡೆಯಿತು. ಮೊಗ್ಗಲಿಪುತ್ರ ತಿಸ್ಸಾ ಈ ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. ಇದರ ಪ್ರಮುಖ ಉದ್ದೇಶ ಬೌದ್ಧ ಧರ್ಮದ ತತ್ವಗಳನ್ನು ಕ್ರೋಢೀಕರಿಸುವುದು ಮತ್ತು ಸಂಘದಲ್ಲಿ ಅಥವಾ ಬೌದ್ಧ ಭಿಕ್ಷುಗಳ ನಡುವಿನ ಭಿನ್ನಾಭಿಪ್ರಾಯಗಳನ್ನು ಹೋಗಲಾಡಿಸುವುದಾಗಿತ್ತು. ಬೌದ್ಧ ಧರ್ಮ ಪ್ರಚಾರಕ್ಕೆ ಅಶೋಕ ಕೈಗೊಂಡ ಪ್ರಮುಖ ಕ್ರಮಗಳು ಇಂತಿವೆ. 1. ಬುದ್ಧನ ಜೀವನಕ್ಕೆ ಸಂಬಂಧಿಸಿದ ಸ್ಥಳಗಳಿಗೆ ಭೇಟಿ. 2. ಬೌದ್ಧ ವಿಹಾರಗಳ ನಿರ್ಮಾಣ ಮತ್ತು ಅವುಗಳಿಗೆ ದಾನದತ್ತಿಗಳನ್ನು ನೀಡುವುದು. 3. ಬುದ್ಧನ ತತ್ವಗಳ ಪ್ರಚಾರ. 4. ಧರ್ಮ ಪ್ರಚಾರಕ್ಕಾಗಿ ಧರ್ಮ ಮಹಾಮಾತ್ರರನ್ನು ಹಾಗೂ ಮಹಿಳಾ ಧರ್ಮ ಮಹಾಮಾತ್ರರನ್ನು ನೇಮಿಸಿದನು. 5. ನಿಯೋಗಿಗಳ ನೇಮಕ. 6. ಸಮಾಜ ಕಲ್ಯಾಣ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದು. ಈ ಎಲ್ಲಾ ಕಾರಣಗಳಿಂದ ಅಶೋಕ ಭಾರತದ ಉದ್ದಗಲಕ್ಕೂ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಿದರು. ಪ್ರಪಂಚದ ಇತಿಹಾಸದಲ್ಲಿ ವಿಜಯದ ನಂತರವೂ ಯುದ್ಧವನ್ನು ತ್ಯಜಿಸಿದ ಏಕೈಕ ರಾಜ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಈ ಎಲ್ಲಾ ಸಾಧನೆಗಳು ಅಶೋಕನನ್ನು ಮಹಾಶಯ, ದೇವನಾಮಪ್ರಿಯ ಪ್ರಿಯದರ್ಶಿನಿ ರಾಜ ಎಂದು ಕರೆಯಲಾಗುತ್ತದೆ.